ಗಾಡಿ ಸ್ಟಾರ್ಟ್ ಮಾಡಿ ಗಾಡಿನ ಸ್ವಲ್ಪ ಹೊತ್ತು ಕೂಲಿಂಗ್ ಬಿಟ್ಬಿಟ್ಟು ಗಾಡೀಲಿ ಬಿಸಿಲು ಅಂತ ಅಂದ್ಬಿಟ್ಟು ನಾನು ಬಂದು ಮರದಡೆ ನಿಂತ್ಕೊಂಡೆ. ಇವತ್ತಿನ ನಮ್ಮ ಪಯಣ ಬಂದು KBDಗೆ ಹೋಗ್ಬೇಕಾಯ್ತು. ಅಲ್ಲಿಂದ ನಾವು ಬೆಂಗಳೂರು ಲೋಕಲ್ ಇತ್ತು ಅಂತ ಅಂದ್ಬಿಟ್ಟು KBD ಗೇಟ್ ಹತ್ರ ಬಂದು ಗಾಡಿ ಹಾಕ್ಬಿಟ್ಟು ಅಲ್ಲೆಲ್ಲ ಎಂಟ್ರಿ ಮಾಡಿಸ್ಬಿಟ್ಟು ನಾನು ಗೇಟ್ ಪಾಸ್ ಇಸ್ಕೊಂಡು ಮತ್ತೆ ಕಟ್ಟೆ ಎತ್ಕೊಂಡು ಗಾಡಿ ಕಡೆಗೆ ಬಂದೆ. ಗಾಡಿ ಎತ್ಕೊಂಡು ಸೀದಾ ಒಳಗೆ ಬಂದರೆ 2 ಗಂಟೆ ಆದ್ರಿಂದ ಲೋಡ್ ಆಗಿರಲಿಲ್ಲ, ಹುಡುಗರು ಬಂದಿರಲಿಲ್ಲ ಅಂದ್ಬಿಟ್ಟು 2:30ಗೆ ಗಾಡಿ ಎಲ್ಲ ಲೋಡ್ ಮಾಡ್ಕೊಂಡು ಈ ಬಿಸಿಲಲ್ಲಿ ಗಾಡಿ ಲೋಡ್ ಮಾಡೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಸೆಕೆಂಡ್ ಇಯರ್ ಬೇರೆ ಬರ್ತವೆ ಅಂತ ಅಂದ್ಕೊಂಡು 4 ಗಂಟೆ ಆಯಿತು, ಇನ್ನೂ ಬಿಲ್ ಕೊಡಲಿಲ್ವಲ್ಲ ಸರ್ ಅಂದಿದ್ದಕ್ಕೆ ಇಲ್ಲ ಲೇಟು ಅಂತಂದರು. ಸರ್ ಏನ್ಬಿಟ್ಟು 5 ಗಂಟೆಗೆ ಬಿಲ್ ಕೊಟ್ಟರು. ಅಲ್ಲಿಂದ ನಾನು ಚೆಕ್ಔಟ್ ಮಾಡ್ಕೊಂಡು ಸೀದಾ ಗೊರಗುಂಟೆಪಾಳ್ಯ ಫ್ಲೇವರ್ ಹತ್ಕೊಂಬಂದೆ. ಫ್ಲೇವರ್ ಮೇಲೆ ಗಾಡಿ ಕಮ್ಮಿ ಇದ್ವಲ್ಲ, ಏನು ಜಾಮ್ ಇರಲ್ಲ ಅಂತ ಅಂದ್ಕೊಂಬಂದ್ರೆ ಸಿಕ್ಕಾಪಟ್ಟೆ ಜಾಮ್ ಆಗಿಬಿಟ್ಟಿತ್ತು ಗೊರಗುಂಟೆಪಾಳ್ಯ ಸಿಗ್ನಲಲ್ಲಿ ಬಂದು ಅಲ್ಲೇ ಅರ್ಧ ಗಂಟೆ ಟೈಮ್ ವೇಸ್ಟ್ ಆಯಿತು. ನಮ್ಮ ರಾಜೇಶ್ ಅವ್ರು ಬೇರೆ ಅನ್ಲೋಡ್ ಮಾಡೋಕ್ಕೆ ಒರಯನ್ ಮಾಲು ಬೇಸ್ಮೆಂಟಲ್ಲಿ ವೆಯ್ಟ್ ಮಾಡ್ತಾಯಿದ್ರು ಅಂದ್ಬಿಟ್ಟು ಅಲ್ಲಿಂದ ನಾನು ಫಸ್ಟ್ನೇ ಪಾಯಿಂಟ್ ಬಂದಿದ್ದೆ ಒರಯನ್ ಮಾಲು. ಬೇಸ್ಮೆಂಟಲ್ಲೆಲ್ಲ ಅನ್ಲೋಡ್ ಮುಗಿಸ್ಕೊಂಡು ನೆಕ್ಸ್ಟು ಯಶವಂತಪುರ RMC ಬ್ಯಾಕ್ ರೋಡ್ಗೆ ಹೋಗ್ಬೇಕಾಯ್ತು. ಅಲ್ಲಿ ಬಂದು ಅಲ್ಲೊಂದು ಪಾಯಿಂಟ್ ಅನ್ಲೋಡ್ ಮಾಡ್ಕೊಂಡು ನಾವು ಹೊರಟಿದ್ದೇನೆ ಸೀದಾ UBCT ಕಡೆಗೆ. ಟೋಟಲ್ ನಮಗೆ 10ರಿಂದ 11 ಪಾಯಿಂಟ್ ಕೊಟ್ಟಿದ್ರು. ಅವನ್ನೆಲ್ಲ ಖಾಲಿ ಮಾಡ್ಕೊಂಡು UBCTಗೆ ಬಂದು ಅಲ್ಲೂ ಎಲ್ಲ ಅನ್ಲೋಡ್ ಮುಗಿಸ್ಕೊಂಡು ನಾವು ಹೊರಟಿದ್ದೇನೆ ನೆಕ್ಸ್ಟು ಇಂದಿರಾನಗರ ಕಡೆ ಹೋಗ್ಬೇಕಾಯ್ತು. ಬೆಂಗಳೂರು ಕ್ಲಬ್ಬು 1 ಪಾಯಿಂಟ್ ಖಾಲಿ ಮಾಡ್ಕೊಂಡು ಅಲ್ಲಿಂದ ಇಂದಿರಾನಗರ ಕಡೆಗೆ ಬಂದು ಇಲ್ಲಿ ಬಂದು 4-5 ಪಾಯಿಂಟ್ ಇದ್ದು ಅಂದ್ಬಿಟ್ಟು ಬಂದು ಅವ್ರಿಗೆಲ್ಲ ಸಪ್ಲೈ ಕೊಟ್ಕೊಂಡು ಒಂದರಿಂದ ಒಂದೆಲ್ಲ ಸಪ್ಲೈ ಮಾಡೋ ಅಷ್ಟರಲ್ಲಿ ಇವತ್ತೇನು ಬೇಗ ಸಪ್ಲೈ ಆಯಿತು. ಆದರೂ ಸ್ವಲ್ಪ ಮಳೆ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಅಂತ ಅಂದ್ಕೊಂಡು ಅಲ್ಲೆಲ್ಲ ಸಪ್ಲೈ ಕೊಟ್ಬಿಟ್ಟು ಸೀದಾ ನಾವು ಹುಡುಗನ್ನ ಕರ್ಕೊಂಡು ಹೋಗಿ ಆಫೀಸ್ ಕಡೆಗೆ ಬಿಟ್ಬಿಟ್ಟು ಅಲ್ಲಿಂದ ನಾನು ಗಾಡಿ ಎತ್ಕೊಂಡು ಸೀದಾ ಮನೆ ಕಡೆಗೆ ಹೊರಡೋಣ ಅಂತ ಬಂದೆ. ನೋಡಿದ್ರೆ ಬರ್ಬೇಕಾದ್ರೂ ಸಿಕ್ಕಾಪಟ್ಟೆ ಜಾಮ್ ಇತ್ತು. ಯಾಕಪ್ಪ ಅಂದರೆ ಮಳೆ ಹೋಯ್ತಿರೋ ಕಾರಣದಿಂದ ಜಾಮು ಅಂತ ಅಂದ್ಕೊಂಡು ಅಲ್ಲಿಂದ ಸೀದಾ ನಾನು ಮನೆ ಕಡೆಗೆ ಬಂದೆ. ಇವತ್ತಿನ ವೀಡಿಯೋ ಬಂದು ಇಷ್ಟೇ. ಸಿಗೋ ಮತ್ತೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಸಿಗೋಣ ಫ್ರೆಂಡ್ಸ್, ಥ್ಯಾಂಕ್ ಯು.